ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತು ನನ್ನ ಫಸ್ಟ್ ಕೆಲಸ ಇದ್ದಿದ್ದೆ ನಾನು ಲೆನ್ಸ್ ತರಬೇಕು ಅಂತ. ಸೊ ನಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ಲೆನ್ಸ್ ತರ್ಲಿಕ್ಕೆ ಹೋದೆ. ಅದು ಕೂಡ ಆಫೀಸಲ್ಲಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತಗೊಂಡು ಹೋಗಿದ್ದೆ. ದಿಸ್ ಇಸ್ ಮೈ ಫೈನಲ್ ಲುಕ್ ಆಫ್ಟರ್ ವೇರಿಂಗ್ ದ ಲೆನ್ಸ್, ಬಿಕಾಸ್ ನಾನು ಫಸ್ಟ್ ಟೈಮ್ ಲೆನ್ಸ್ನ ವೇರ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಸೊ ಅದಾದಮೇಲೆ ನಾನಿವತ್ತು ಬೇಗ ಬಂದೆ ಆಫೀಸಿಂದ, ಬಿಕಾಸ್ ನಾನಿವತ್ತು ಬ್ಯಾಂಗ್ಳೂರ್ಗೆ ಟು ಸೇ ಬಾಯ್ ಬಾಯ್ ಆ್ಯಸ್ ಅ ಗರ್ಲ್. ಎಸ್, ಬರ್ತಾ ನಾನು ಒಂದು ಮದುವೆ ಆಗಿ ನನ್ನ ಗಂಡನ ಜೊತೆಗೆ ಬರ್ತೀನಿ. ಇವಾಗ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಸೊ ತುಂಬ ಇದು ಕೂಡ ಇತ್ತು ನನಗೆ ಟೆನ್ಷನ್, ಯಾಕಂದರೆ ನಂದು 2 ಟ್ರಾಲಿ ಬ್ಯಾಗ್ ಫಿಲ್ ಆಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇದ್ವು, ಬಿಕಾಸ್ ನನ್ನ ಲೆಹೆಂಗಾ ಎವ್ರಿಥಿಂಗ್ ವಾಸ್ ದೇರ್. ಆ್ಯಂಡ್ ಡ್ರೈವರ್ ಅಣ್ಣ ಅಂತರೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೊಡಿತಾ ಇದ್ರು ಗಾಡಿ. ನಾನು ಎಲ್ಲಿ ಇವತ್ತು ನನ್ನ ಟ್ರೈನ್ ಮಿಸ್ ಆಗುತ್ತೇನೆ ಅಂತ ಅಂದ್ಕೊಂಡೆ. ಸೊ ಫೈನಲಿ ಹಂಗೋ ಹಿಂಗೋ ಮಾಡಿ ರೀಚ್ ಮಾಡಿದ್ರು ಯಶವಂತಪುರಕ್ಕೆ. ನಾನು ಹತ್ತಿದ್ದು ಅರೌಂಡ್ 6:30ಗೆ, ಬಟ್ ರೀಚ್ ಆಗಿದ್ದು 8:30ಗೆ. ಆ್ಯಂಡ್ ಬೈ ಲಕ್ ನನಗೆ ಲಿಫ್ಟ್ ಕೂಡ ಸಿಕ್ತು, ಬಿಕಾಸ್ ನನ್ನ ಹತ್ರ 2 ಟ್ರಾಲಿ ಬ್ಯಾಗ್ ಇತ್ತು. ನಾನು ಹೇಗಪ್ಪ ತೊಗೊಂಡೋಗೋದು ಅಂತ ಅಂದ್ಕೊಂಡೆ. ಸೊ ನಾನು ಡಾಮಿನೋಸಿಂದ ಆರ್ಡರ್ ಮಾಡಿದ್ದೆ, ಬಿಕಾಸ್ ಆನ್ಲೈನಲ್ಲಿ ತೋರಿಸ್ತಾ ಇತ್ತು ಪ್ಲ್ಯಾಟ್ಫಾರ್ಮ್ ಡೆಲಿವರಿ ಆಗುತ್ತೆ ಅಂತ. ಬಟ್ ನಂಗೆ 10 ನಿಮಿಷ ಆದಮೇಲೆ ಕಾಲ್ ಬಂತು, ಹೇಳಿದರು ನಾವು ಪ್ಲ್ಯಾಟ್ಫಾರ್ಮಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ಲ ಅಂತ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನನ್ನ ಹತ್ರ 3 ಲಗೇಜಸ್ ಇದೆ, ಪ್ಲೀಸ್ ಆರ್ಡರ್ ಡೆಲಿವರಿ ಮಾಡಿ ಅಂತ. ಇಲ್ಲ ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಆರ್ಡರ್ ಅಂತ. ಬಟ್ ಟಿಲ್ ಮಿಡ್ನೈಟ್ 12:30ವರೆಗೂ ನನ್ನ ಆರ್ಡರೇ ಅವ್ರು ಕ್ಯಾನ್ಸಲ್ ಮಾಡಿದ್ದಿಲ್ಲ. ಆ್ಯಂಡ್ ಥ್ಯಾಂಕ್ ಗಾಡ್ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿದೆ, ಇಲ್ಲಾಂದರೆ ನನ್ನ ಕಂಪ್ಲೀಟ್ ಅಮೌಂಟ್ ನೀರ್ಪಾಲಾಗ್ತಾ ಇತ್ತು. ಸೊ ಫೈನಲಿ ನಾನು ಮನೆಗೆ ಹೋದೆ 5 ಗಂಟೆಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಮನೆಗೆ ಹೋದ ತಕ್ಷಣವೇ ಊಟ ಮಾಡಿದೆ ಫಸ್ಟು. ಸೊ ಇದು ಆಗಿತ್ತು ನನ್ನ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.